ಬಾಗಲಕೋಟೆ ಉಪಚುನಾವಣೆಯಲ್ಲಿ ಈಗ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಭರ್ಜರಿ ಗೆಲುವನ್ನು ಸಾಧಿಸಿದ್ದಾರೆ. ಸದ್ಯ ನನ್ನ ಜೊತೆ ಮಾತನಾಡಲಿಕ್ಕೆ ಈಗ ಉಮೇಶ್ ಮೇಟಿ ಅವರ ಸಹೋದರಿ ಆಗಿರ್ತಕ್ಕಂಥ ಬಾಯಕ ಮೇಟಿ ಇದ್ದಾರೆ. ಅವರು ಈ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ. ಮೇಡಮ್, ಈಗ ಮೊದಲಿಗೆ ಗೆಲುವು ಕಾಂಗ್ರೆಸ್ ಆಗಿದೆ, ಏನ್ ಹೇಳಕ್ ಬಯಸ್ತಾರೆ? ಸಂತೋಷ ಆಗುತ್ತೆ ಸರ್. ಎಲ್ಲ ಮತದಾರರಿಗೂ, ಪಕ್ಷದ ಕಾರ್ಯಕರ್ತರಿಗೂ ಮತ್ತು ನಮ್ಮ ಮುಖ್ಯಮಂತ್ರಿಗೂ, ಉಪಮುಖ್ಯಮಂತ್ರಿಗಳು ಮತ್ತು ಜಾರಕಿಹೊಳಿ ಸಾಹೇಬರು, ಜಾರಕಿಹೊಳಿ ಟೀಮ್ ಅವ್ರಿಗೂ ಮತ್ತು ನಮ್ಮ ಮತದಾರರಿಗೆಲ್ಲರಿಗೂ ನಮ್ಮ ಕುಟುಂಬದ ವತಿಯಿಂದ ಅವರಿಗೆ ತುಂಬಾನೇ ಧನ್ಯವಾದಗಳು ಸರ್. ಸರಿ ಮೇಡಮ್, ಈಗ ನಿಮ್ಮ ತಂದೆ ಇಲ್ಲದ ಮೊದಲ ಚುನಾವಣೆ ಯಾವ ರೀತಿ ನಿಮ್ಗೆ ಸವಾಲಾಯಿತು ಅನ್ನೋದು? ಸರ್, ನಮ್ಮ ತಂದೆ ಇಲ್ಲದೆ ಎಲೆಕ್ಷನ್ ಮಾಡೋದು ಹೇಗೆ ಅಂತ ಒಂದು ಭಯ ಇತ್ತು. ಆದ್ರೆ ಭಯ ಅದನ್ನ ನಮ್ಮ ತಂದೆ ಸ್ಥಾನದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಬಂದು ಕೂತ್ಕೊಂಡು ನಮ್ಮ ತಂದೆ ಸ್ಥಾನನ ಅವ್ರು ತುಂಬಿಕೊಂಡ್ರು ಸರ್. ಅದಕ್ಕೆ ಯಾವುದು ಹೇಳಕ್ ಕಷ್ಟ ಆಗತ್ತೆ. ಈಗ ಈ ಗೆಲುವನ್ನು ನೀವು ಯಾರಿಗೆ ಸಮರ್ಪಿಸಿದ್ರು ಸರ್? ಈ ಗೆಲುವನ್ನು ನಮ್ಮ ಪಕ್ಷದ ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, ನನ್ನ ತಂದೆಯವರಿಗೆ, ಪಕ್ಷದ ಕಾರ್ಯಕರ್ತರಿಗೂ ಮತ್ತು ವೋಟರ್ಸಿಗೂ ನಾವು ಸಮರ್ಪಣೆ ಮಾಡ್ತೀನಿ ಸರ್. ಪ್ರಮುಖವಾಗಿ ಏನಂತಂದ್ರೆ ಈಗ ಸಿಟಿ ಒಳಗೆ ಕಾಂಗ್ರೆಸ್ ಕೈ ಹಿಡಿಯಲ್ಲ, ಏನಂದ್ರೆ ಮತಗಳು ಬರ್ತೀವಿ. ಸಿಟಿ ಒಳಗೂ ಬಂದಿದ್ದಾವೆ ಅನ್ನುವಂಥದ್ದು ಇದೆ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಅತಿ ಹೆಚ್ಚು ಮತಗಳು ಬಂದಿದ್ದು. ಇವೆಲ್ಲ ಕಾರಣಗಳು ಯಾವ ರೀತಿ ಪ್ರಚಾರ ಸಿದ್ದರಾಮಯ್ಯವರು ಇಲ್ಲೇ ಬೀಡುಬಿಟ್ಟಿದ್ರು, ಸಿದ್ದರಾಮಯ್ಯ ಅವರು ಐದು ಬಾರಿ ಇಲ್ಲಿ ಬಂದು ಪ್ರಚಾರ ಮಾಡಿದ್ರು. ಇವೆಲ್ಲವೂ ಯಾವ ರೀತಿ ನಿಮ್ಗೆ ಅನುಕೂಲ ಆಯ್ತು ಸರ್? ನಮ್ಮ ತಂದೆ ಸಮಾನರಾದಂಥ ಮುಖ್ಯಮಂತ್ರಿ ಬಂದು ಗಟ್ಟಿಯಾಗಿ ಕೂತ್ಕೊಂಡ್ರು ಮತ್ತು ನಮ್ಮ ಜಾರಕಿಹೊಳಿ ಅವ್ರ ಟೀಮು, ಜಾರಕಿಹೊಳಿ ಸಾಹೇಬರು ಬಹಳ ಗಟ್ಟಿಯಾಗಿ ಮಾಡಿದ್ರು. ಅದೇ ರೀತಿ ನಮ್ಮ ಪಕ್ಷದ ಕಾರ್ಯಕರ್ತರು ಮಾಡಿದ್ರು ಮತ್ತೆ ಅವರು ನಮ್ಮ ವೋಟರ್ಸು ಅಷ್ಟೇ ಸರ್. ಇವತ್ತಿನ ಗೆಲುವು ಅವ್ರ ಗೆಲುವು ಸರ್, ಕಾರ್ಯಕರ್ತರ ಗೆಲುವು, ವೋಟರ್ಸ್ ಗೆಲುವು ಸರ್. ಇದಿಷ್ಟು ಬಾಯಕ ಮೇಟಿಯವರ ಮಾತು. ಕ್ಯಾಮರಾ ಪರ್ಸನ್ ನಿಂಗಪ್ಪ ಜೊತೆ ರಾಜಪ್ಪ ಬಂದಿದ್ದೀವಿ, ನ್ಯೂಸ್ ಫಸ್ಟ್ ಕನ್ನಡ, ಬಾಗಲಕೋಟೆ.